ಸ್ನೇಹಿತರ ಜೊತೆಗೆ ಸಂಜೆಯ ಸ್ನಾಕ್ಸ್ ಆಗಿ ಮೃದುವಾದ ಬನ್ಗಳ ನಡುವೆ ಟೊಮ್ಯಾಟೊ, ಈರುಳ್ಳಿ, ಲೆಟ್ಯೂಸ್ ಮತ್ತು ಅಮೂಲ್ ಚೀಸ್ ಜೊತೆಗಿನ ವೆಜ್ ಬರ್ಗರ್ ಉತ್ತಮವಾಗಿರುತ್ತದೆ. ಇದನ್ನು ತಯಾರಿಸುವುದು ಹೇಗೆ ಇಲ್ಲಿದೆ ನೋಡಿ ಮಾಡುವ ವಿಧಾನ. ಬೇಕಾಗುವ ಸಾಮಗ್ರಿಗಳು: ತರಕಾರಿಗಳು ಹೂರಣಕ್ಕಾಗಿ 1 ಟೇಬಲ್ ಸ್ಪೂನ್ ಅಮೂಲ್ ತುಪ್ಪ, 1 ಟೇಬಲ್ ಸ್ಪೂನ್ ಅಮೂಲ್ ಬಟರ್, 1 ಟೇಬಲ್ ಸ್ಪೂನ್ ಅಮೂಲ್ ಚೀಸ್ ಸ್ಪ್ರೆಡ್, 1 ಅಮೂಲ್ ಚೀಸ್ ಸ್ಲೈಸ್, ಅರ್ಧ ಕಪ್ ಬೇಯಿಸಿದ ಬಟಾಣಿ, 3 ರಿಂದ 4 ಬೇಯಿಸಿದ ಆಲೂಗೆಡ್ಡೆ, ಅರ್ಧ ಕಪ್ ಕತ್ತರಿಸಿದ ಬೇಯಿಸಿದ ಕ್ಯಾರೆಟ್, 1 ಮಧ್ಯಮ ಗಾತ್ರದ ಕತ್ತರಿಸಿದ ಈರುಳ್ಳಿ, 1 ಮಧ್ಯಮ ಗಾತ್ರದ ಟೊಮ್ಯಾಟೊ, 2 ಹೆಚ್ಚಿದ ಹಸಿರು ಮೆಣಸಿನಕಾಯಿ, 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು, ಕೆಲವು ಲೆಟ್ಯೂಸ್ ಎಲೆಗಳು, 2 ಟೇಬಲ್ ಸ್ಪೂನ್ ಬ್ರೆಡ್ ಕ್ರಮ್ಸ್, 1 ಬ್ರೆಡ್ ಬನ್. ಅಗತ್ಯವಿರುವ ಸಾಂಬಾರ ಪದಾರ್ಥಗಳು: ಅರ್ಧ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರ್ಧ ಟೀ ಸ್ಪೂನ್ ಕೆಂಪು ಮೆಣಸಿನ ಪುಡಿ, ಅರ್ಧ ಟೀ ಸ್ಪೂನ್ ಗರಂ ಮಸಾಲೆ, 1/8 ಟೀ ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲ ಹಂತವಾಗಿ ತರಕಾರಿ ಹೂರಣವನ್ನು ತಯಾರಿಸಿಕೊಳ್ಳಿ. ಇದಕ್ಕಾಗಿ ಸಿಪ್ಪೆ ಸುಲಿದ ದೊಡ್ಡ ಆಲೂಗೆಡ್ಡೆ ಬೇಯಿಸಿ ಅದನ್ನು ಚೆನ್ನಾಗಿ ಸ್ಮಾಶ್ ಮಾಡಿಕೊಳ್ಳಿ. ಇದಕ್ಕೆ ಸಾಂಬಾರ ಪದಾರ್ಥಗಳನ್ನು: ಮಸಾಲೆ, ಕತ್ತರಿಸಿದ ಕೊತ್ತಂಬರಿ, ಕೆಂಪು ಮೆಣಸಿನ ಪುಡಿ, ಅರಿಶಿನ ಪುಡಿ, ಕತ್ತರಿಸಿದ ಹಸಿಮೆಣಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಂತರ ಬೇಯಿಸಿದ ಬಟಾಣಿ, ಕತ್ತರಿಸಿದ ಕ್ಯಾರೆಟ್ ಅನ್ನು ಹಾಕಿ. ಬೌಲ್ಗೆ ಬ್ರೆಡ್ ಚೂರುಗಳನ್ನು ಹಾಕಿ ಅದಕ್ಕೆ ಉಪ್ಪು ಹಾಕಿ ಸರಿಯಾಗಿ ಮಿಶ್ರಣ ಮಾಡಿ ಬೇಯಿಸಿದ ಆಲೂಗೆಡ್ಡೆಯೊಂದಿಗೆ ಬೆರೆಸಿಕೊಳ್ಳಿ. ಈಗ ಇದರ ಸಣ್ಣ ಪ್ರಮಾಣವನ್ನು ತೆಗೆದುಕೊಂಡು ಇದನ್ನು ವೃತ್ತಾಕಾರದ ಉಂಡೆಗಳನ್ನಾಗಿ ತಯಾರಿಸಿಕೊಳ್ಳಿ. ಈಗ ರುಚಿಯಾದ ವೆಜಿಟೇಬಲ್ ಹೂರಣ ತಯಾರಾಗಿದೆ. ಕರಿಯಲು ಇದಕ್ಕೆ ಅಮೂಲ್ ತುಪ್ಪವನ್ನು ಚಪ್ಪಟೆ ಪ್ಯಾನ್ನಲ್ಲಿ ಹಾಕಿಕೊಳ್ಳಿ. ಇದನ್ನು ಸರಿಯಾಗಿ ಪ್ಯಾನ್ಗೆ ಸವರಿಕೊಂಡು ಬಿಸಿಯಾದ ನಂತರ ವೆಜಿಟೇಬಲ್ ಹೂರಣವನ್ನು ಇದರ ಮೇಲೆ ಹಾಕಿ ಅದನ್ನು ಸ್ಪ್ಯಾಟುಲಾದಿಂದ 2 ಕಡೆ ತಿರುವಿ ಕೆಂಪಗಾಗುವವರೆಗೂ ಹುರಿಯಿರಿ. ಇದು ಗರಿಗರಿಯಾಗಿ ಬೇಯುವವರೆಗೂ ಇದನ್ನು ಸರಿಯಾಗಿ ಬೇಯಿಸಿ. ಒಮ್ಮೆ ಗರಿಯಾದ ನಂತರ ಇದು ಸರಿಯಾಗಿ ಬೆಂದಿದೆ ಎಂದರ್ಥ. ಇನ್ನೊಂದು ಕಡೆ ಟೊಮ್ಯಾಟೊವನ್ನು ಸಣ್ಣ ಸ್ಲೈಸ್ ರೀತಿಯಲ್ಲಿ ಕತ್ತರಿಸಿಕೊಳ್ಳಿ. ಹಾಗೆಯೇ ಈರುಳ್ಳಿಯನ್ನು ಕೂಡ ಇದೇ ರೀತಿ ಕತ್ತರಿಸಿಕೊಳ್ಳಿ. ಈಗ ಕೊನೆಯದಾಗಿ ಬರ್ಗರ್ಗೆ ಕೆಳಭಾಗಕ್ಕೆ ಹಾಕಲು ಅಗತ್ಯವಿರುವ ಅಮೂಲ್ ಬಟರ್ ಅನ್ನು ತೆಗೆದುಕೊಂಡು ಅದರ ಮೇಲೆ ಹಾಕಿ ಅದರ ಜೊತೆಗೆ ಅಮೂಲ್ ಚೀಸ್ ಸ್ಪ್ರೆಡ್ ಅನ್ನು ಇದರ ಮೇಲೆ ಹಾಕಿ. ನಂತರ ಕೆಲವು ಲೆಟ್ಯೂಸ್ ಎಲೆಗಳನ್ನು ಬರ್ಗರ್ನ ಕೆಳಗಿನ ಭಾಗಕ್ಕೆ ಇರಿಸಿ ಕತ್ತರಿಸಿದ ಟೊಮ್ಯಾಟೊಗಳನ್ನು ಮತ್ತು ಕತ್ತರಿಸಿದ ಈರುಳ್ಳಿಯನ್ನು ಅದರ ಮೇಲೆ ಹಾಕಿ ಮೇಲೆ ಬಿಸಿ ಬಿಸಿಯಾದ ಕರಿದ ವೆಜಿಟೇಬಲ್ ಹೂರಣವನ್ನು ಹಾಕಿ. ಇದರ ಮೇಲೆ ಫುಲ್ ಸ್ಲೈಸ್ ಅಮೂಲ್ ಚೀಸ್ ಅನ್ನು ಹಾಕಿ ಅದರ ಮೇಲೆ ಇನ್ನೊಂದು ಸ್ಲೈಸ್ ಬನ್ ಹಾಕಿ. ಈಗ ತಯಾರಿದೆ ಸ್ಪೈಸಿ ಚೀಸ್ ವೆಜಿಟೇಬಲ್ ಬರ್ಗರ್. ಬಿಸಿ ಮತ್ತು ಗರಿಗರಿಯಾಗಿದ್ದಾಗ ಇದನ್ನು ಸವಿಯಿರಿ.